ಡೀಸಲ್ಲು ಈ ಗಾಡಿ EMI ನನ್ನ ಖರ್ಚು ಎಲ್ಲ ಕಳೆದು ಉಳಿದಿರೋದು ಲಾಸ್ಟ್ಗೆ ಡ್ರೈವರ್ ಪೇಮೆಂಟು ಅಂತ 26,532 ರೂಪಾಯಿ. ಅದರಲ್ಲಿ ಗಾಡಿ ಖರ್ಚು ಒಂದು 6,000 ತೆಗೆದ್ರೆ ಡ್ರೈವರ್ ಪೇಮೆಂಟ್ 20,000 ಮಾತ್ರ ಉಳಿದಿದೆ. ನನಗೆ 20,000 ಮಾತ್ರ ಉಳಿದಿದೆ. ಹೊಸ ಗಾಡಿ ಮಾಡಿದ್ರೆ ಉಳಿಯೋದು ಇಷ್ಟು ಉಳಿಯೋಲ್ಲ. ನಂದು EMI ಕಮ್ಮಿ ಇರೋದ್ರಿಂದ 15,000 ಇರೋದಕ್ಕೆ ಇಷ್ಟು ಉಳಿದೈತೆ. ಇಲ್ಲಾಂದರೆ ಉಳಿಯೋದು 15,000 ಡ್ರೈವರ್ ಪೇಮೆಂಟ್ ಅಷ್ಟೇ ಉಳಿಯೋದು. ಓನರ್ ಕಮ್ ಡ್ರೈವರ್ ಓಡಿಸಿದ್ರೆ ಡ್ರೈವರ್ ಹಾಕಿದ್ರೆ ಡ್ರೈವರ್ಗೆ ಸಾಲ್ಟೇಜ್ ಆಗುತ್ತೆ ದುಡ್ಡು. ಡ್ರೈವರ್ ಪೇಮೆಂಟ್ ಕೊಡೋಕ್ಕೆ ಇಲ್ಲಾಂದರೆ ಗಾಡಿ ಖರ್ಚಿಗೆ ದುಡ್ಡಿರಲ್ಲ, ಸಾಲ ಮಾಡಿ ಮಾಡಬೇಕಾಗುತ್ತೆ. ನೋಡಿ, ಹೊಸ ಗಾಡಿ ಮಾಡೋರು ನೋಡಿ ಮಾಡಿ ಯೋಚನೆ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ಬ್ಲಾಗ್ಸ್. ಟೈಮು 8 ಗಂಟೆ 5 ನಿಮಿಷ ಆಯಿತು. ಗುರುವಾರ ಇವತ್ತು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಂಡು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಟಿಫನ್ ಮಾಡಿದೆ, ಕಾಫಿನೂ ಕುಡಿದೆ ಬೆಳಗ್ಗೆನೆ. ಇವಾಗ ಹೊರಡೋಣ ಕುಂಬ್ಳಗುಡ್ ಕಡೆಗೆ. ಡೈರೆಕ್ಟು ಡ್ಯೂಟಿ ಆನ್ ಮಾಡಿರ್ತೀನಿ, ಇಲ್ಲಿಂದನೇ ಆನ್ ಮಾಡ್ತೀನಿ. ಇವಾಗ ಯಾವ್ದಾರು ಬಂದರೆ ಹಾಕೊಂಡು ಹೋಗೋಣ, ಇಲ್ಲ ಡೈರೆಕ್ಟ್ ಕುಂಬ್ಳಗುಡ್ಗೆ ಹೋಗೋಣ ಬನ್ನಿ. ಸ್ನೇಹಿತರೆ, ಇವಾಗ ಒಂದು ಬಾಡಿಗೆ ಬಂದಿದೆ, ಪಿಕಪ್ ಹೋಗೋಣ. 1,072 ರೂಪಾಯಿ ಬಂದಿರೋದು ಬಾಡಿಗೆ. ಪಿಣ್ಯ ಡ್ರಾಪ್ ಇರೋದು, ಪಿಣ್ಯ ಫೇಸ್ 3 ಅಂತಿದೆ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಸ್ನೇಹಿತರೆ, ಫಸ್ಟ್ನೇ ಬಾಡಿಗೆ ಲೋಡಿಂಗು ಇವಾಗ ಕಂಪ್ಲೀಟ್ ಆಗಿದೆ. ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಡ್ರಾಪ್ ಇರೋದು ಪಿಣ್ಯ ಫೇಸ್ 3, 26 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಅವೆರಡಕ್ಕೆ 1 ಟನ್ ಮೇಲೆ ಐತೆ. ಐತೆ ವೆಯ್ಟ್ 1,055 kg ಐತೆ ಅವೆರಡು ಬಂಡ್ಲಿಗೆ ಮೆಟಲ್ಲು. ಬನ್ನಿ ಹೋಗೋಣ ಡ್ರಾಪ್ಗೆ. 4 ಲಕ್ಷ ರೂಪಾಯಿ ಅಮೌಂಟು, 4,80,000 ರೂಪಾಯಿ. ಆಗ್ತಾ ಇದೆ. ಅಲ್ಲಿರೋ ಪ್ರೊಡಕ್ಷನ್ ಇಲ್ಲ, ಏನಿಲ್ಲ, ತುಮಕೂರಲ್ಲಿ ಸುಮ್ಮನೆ ಮೆಟೀರಿಯಲ್ ಸ್ನೇಹಿತರೆ, ಟೈಮು 2 ಗಂಟೆ 10 ನಿಮಿಷ. ಒಂದೇ ಬಾಡಿಗೆ ಇವತ್ತು. ಅನ್ಲೋಡ್ ಆಗಿ ಹೆಚ್ಚು ಕಮ್ಮಿ 1 ಅವರ್ ಆಗ್ತಾ ಬಂತು. 1 ಮುಕ್ಕಾಲು ಅವರ್ 1 ಅವರು. ಯಾವುದು ಬಾಡಿಗೆ ಸೌಂಡೇ ಇಲ್ಲ, ಒಂದೇ ಒಂದು ಸೌಂಡ್ ಇಲ್ಲ ಬಾಡಿಗೆ. ಟಾಟಾ AC ಇಲ್ಲ, 8 ಫೀಟ್ಗೂ ಇಲ್ಲ. ಯಾಕೆಂದು ಗೊತ್ತಿಲ್ಲ. ಅದಕ್ಕೆ 9 ಕಡೆ ಹೋಗ್ತಾ ಇರೋಣ. ಯಾವ್ದಾರು ಬರ್ಬೋದು, ಲೊಕೇಶನ್ ಚೇಂಜ್ ಮಾಡಿದ್ರೆ ನೋಡೋಣ ಬನ್ನಿ. ಸ್ನೇಹಿತರೆ, ಟೈಮು 5 ಗಂಟೆ ಆಯಿತು. ಬಾಡಿಗೆಗಳಿಲ್ಲ, ಇದೆಲ್ಲ ಬೀಳ್ತಾವೆ ಅಂತ ಯಾವುದೂ ಎತ್ಕೊಂಡಿಲ್ಲ. ಬೆಳಗ್ಗೆಯಿಂದ ಇವತ್ತು ಒಂದೇ ಬಾಡಿಗೆ. 1 ಕಿಲೋಮೀಟ್ರ್ ಓಡೈತೆ ಅಷ್ಟೇ. ಇವತ್ತು 1 ರೂಪಾಯಿ ಸಂಪಾದನೆ ಇಲ್ಲ. ರೂಮ್ ಕಡೆಗೆ ಹೋಗೋಣ. ಟೈಮ್ 5 ಗಂಟೆ ಆಗೈತೆ ಆಲ್ರೆಡಿ. ಬನ್ನಿ ಇವಾಗ ಹೋಗೋಣ. ಸ್ನೇಹಿತರೆ, ಟೈಮು 5 ಕಾಲ ಆಯಿತು. 50 ಕಿಲೋಮೀಟ್ರ್ ಹೊಡಿತೆ ಸ್ನೇಹಿತರೆ. ಇವತ್ತು ಹೊಡೆದಿರೋದು ಒಂದೇ ಬಾಡಿಗೆ. ಅದು ಆನ್ಲೈನ್ ಪೇಮೆಂಟು. ವ್ಯಾಲೆಟ್ ಹೋಗೈತೆ. 1 ರೂಪಾಯಿ ಸಂಪಾದನೆ ಇಲ್ಲ ಇವತ್ತು. 914 ರೂಪಾಯಿ ಹೊಡೆದಿರೋದು. 50 ಕಿಲೋಮೀಟ್ರ್ ಹೊಡೈತೆ ಕುಂಬ್ಳಗುಡಿಂದ. 50/12 ಇಂಟು 99 ರೂಪಾಯಿ ಡೀಸೆಲ್ ರೇಟ್. 200 ರೂಪಾಯಿ ಖರ್ಚು. 914ರಲ್ಲಿ 300 ರೂಪಾಯಿ ಉಳಿಸಿದ್ದೀನಿ ಗಾಯ್ತು. ಇವತ್ತು 300 ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ನೋಡಿ, ಈ ಥರ ಆದರೆ ಹೆಂಗೆ ಮಾಡೋದು ಹೇಳಿ. ಇಷ್ಟಾಗಿತ್ತು ಇವತ್ತಿನ ಬಾಡಿಗೆ ಕತೆ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ನಾಳೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಸ್ನೇಹಿತರೆ, ಇವಾಗ ಮೇ ತಿಂಗಳ ಮಂತ್ಲಿ ಅರ್ನಿಂಗ್ಸ್ ವಿಡಿಯೋ ಮಾಡ್ತಾಯಿದ್ದೀನಿ. ಮೇ ತಿಂಗಳು ಎಷ್ಟು ಅರ್ನಿಂಗ್ಸ್ ಆಗಿದೆ, ಎಷ್ಟು ಉಳಿದಿದೆ ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ. ಬನ್ನಿ ಇವಾಗ ಈ ಕಡೆ ಸೈಡಲ್ಲಿ ಹಾಕ್ತೀನಿ ನೋಡಿ, ಎಕ್ಸೆಲ್ ಶೀಟು ಹಾಕ್ತೀನಿ, ನೋಡ್ಕೊಳ್ಳಿ, ಹೇಳ್ತೀನಿ. ಮೇ ತಿಂಗಳು 2026 ನನ್ನ ಗಾಡಿದು ಮಂತ್ಲಿ ಅರ್ನಿಂಗ್ಸ್ ವಿಡಿಯೋ ಇದು. ಫಸ್ಟು ಲೈನಲ್ಲಿರೋದೆಲ್ಲ ಡೇಟು. ಡೈಲಿ 1ನೇ ತಾರೀಕಿಂದ 31ನೇ ತಾರೀಕು ಗಂಟ ಡೇಟ್ ಇದೆ. ಅದರಲ್ಲಿ ಯಾವ್ಯಾವ ಡೇಟಲ್ಲಿ ಎಷ್ಟೆಷ್ಟು ಬಾಡಿಗೆ ಹೊಡೆದಿದ್ದೀನಿ, 2ನೇ ಲೈನಲ್ಲಿರೋದು ಅಮೌಂಟ್ ಅಂತಿರೋದು ಎಷ್ಟೆಷ್ಟು ಬಾಡಿಗೆ ಹೊಡೆದಿದ್ದೀನಿ ಅಂತ. 1ನೇ ತಾರೀಕು ಬರೀ 550 ರೂಪಾಯಿ, 2ನೇ ತಾರೀಕು 3,100. ಅದೇ ಥರ ಯಾವ್ಯಾವ ಡೇಟಲ್ಲಿ ಹೊಡೆದಿದ್ದೀನಿ ಅದೆಲ್ಲ ಅಮೌಂಟ್ ಹಾಕಿದ್ದೀನಿ. ಮತ್ತು ಡ್ಯೂಟಿ ಮಾಡದಿರೋ ದಿನ ಭಾನುವಾರ ಡ್ಯಾಶ್ ಹಾಕಿರೋದು. 3ನೇ ಲೈನಲ್ಲಿರೋದು ಡೀಸಲ್ಲು ಎಷ್ಟೆಷ್ಟು ಹಾಕ್ಸಿದ್ದೀನಿ, ನಾನು ಹಾಕ್ಸಿರ್ಬೇಕಾದ್ರೆ ಎಷ್ಟೆಷ್ಟು ಅಮೌಂಟ್ ಹಾಕ್ಸಿದ್ದೀನಿ ಅಂತ. ಅದು 1,710, 2,248, 1,010, 1,000 ಆ ಥರ ಟೋಟಲು. ಲೀಟ್ರು ಎಷ್ಟು ಲೀಟ್ರ್, ಅಷ್ಟು ಅಮೌಂಟ್ಗೆ ಎಷ್ಟು ಲೀಟ್ರ್ ಡೀಸೆಲ್ ಬಂದಿದೆ ಅಂತ. ಮತ್ತು ಎಕ್ಸ್ಪೆನ್ಸು 200-200 ರೂಪಾಯಿ ಖರ್ಚು ನಂದದು.
ಊಟದ ಖರ್ಚು, ಕಿಲೋಮೀಟ್ರು ಅವತ್ತಿಂದು ಬೆಳಗ್ಗೆ ಗಾಡಿ ಸ್ಟಾರ್ಟ್ ಮಾಡಿದಾಗಿಂದ ರೂಮ್ ತಾವಿಂದ ಮತ್ತು ಬಾಡಿಗೆ ಹೊಡ್ಕೊಂಡು ಖಾಲಿ ಓಡಾಡಿರೋದು, ಇಲ್ಲಿಗೆ ಬಂದು ನಿಲ್ಲಿಸಿರೋದು ಎಲ್ಲ ಸೇರಿಸಿ ಎಷ್ಟಾಗಿದೆ ಕಿಲೋಮೀಟ್ರ್ ಓಡಿದೆ ಅಂತ ಸಂಜೆವರೆಗೂ ಡೈಲಿ ಅವತ್ತಿಂದು ಟೋಟಲ್ ನೋಡೋಣ. ಇವಾಗ ಅಮೌಂಟ್ ಬಂದು ಡ್ಯೂಟಿ ಮಾಡಿರೋದು 25ರಿಂದ 26 ದಿನ ಡ್ಯೂಟಿ ಮಾಡಿರ್ತೀನಿ, ಅದಕ್ಕೆ ಆಗಿರೋದು ಅಮೌಂಟು ಕಮಿಷನ್ ಹೋಗಿ ಇದು ಪರ್ಸನಲ್ ಬಾಡಿಗೆ ಹೊಡೆದಿರೋದು ಎಲ್ಲ ಸೇರಿ ಎಷ್ಟಾಗಿದೆ ಅಂದರೆ 68,820 ರೂಪಾಯಿ ಅರ್ನಿಂಗ್ಸ್. ಇದು ಕಮಿಷನ್ ಇದ್ದರೆ ಕಮಿಷನ್ ಹೋಗಿರುತ್ತೆ, ಕಮಿಷನ್ ಕಳೆದು ಪೋರ್ಟರಲ್ಲಿ ಮಾಡಿರೋದು. ಪರ್ಸ್ನಲ್ ಬಾಡಿಗೆ ಕಮಿಷನ್ ಇರೋಲ್ಲ. 8 ಫೀಟು ಮತ್ತು ಟಾಟಾ ಎಸಿ ಐಡಿಲಿ ಎರಡರಲ್ಲೂ ಮಾಡಿರೋದು. ಇದು ನಂದು ಒಂದೇ ಐಡಿಲಲ್ಲ, ಒಂದೇ ಗಾಡಿ 2 ಐಡಿಲಿ ಮಾಡಿರೋದು ಪರ್ಸ್ನಲ್ ಬಾಡಿಗೆ ಎಲ್ಲ ಸೇರಿ. ಅದರಲ್ಲಿ ಡೀಸಲ್ಲು 22,455 ರೂಪಾಯಿ ಡೀಸೆಲ್ ಕೊಡ್ತಿದೆ, ಮತ್ತು 5,000 ನಂದು ಖರ್ಚು ಎಲ್ಲನೂ ಮೈನಸ್ ಮಾಡೋಣ. ಇವಾಗ ಡೀಸಲ್ಲು, ಈ ಗಾಡಿ EMI, ನನ್ನ ಖರ್ಚು ಎಲ್ಲ ಕಳೆದು ಉಳಿದಿರೋದು ಲಾಸ್ಟ್ಗೆ ಡ್ರೈವರ್ ಪೇಮೆಂಟು ಅಂತ 26,532 ರೂಪಾಯಿ. ಅದರಲ್ಲಿ ಗಾಡಿ ಖರ್ಚು ಒಂದು 6,000 ತೆಗೆದ್ರೆ ಡ್ರೈವರ್ ಪೇಮೆಂಟ್ 20,000 ಮಾತ್ರ ಉಳಿದಿದೆ. ನನಗೆ 20,000 ಮಾತ್ರ ಉಳಿದಿದೆ. ಹೊಸ ಗಾಡಿ ಮಾಡಿದ್ರೆ ಉಳಿಯೋದು ಇಷ್ಟು ಉಳಿಯೋಲ್ಲ. ನಂದು EMI ಕಮ್ಮಿ ಇರೋದ್ರಿಂದ 15,000 ಇರೋದಕ್ಕೆ ಇಷ್ಟು ಉಳಿದೈತೆ. ಇಲ್ಲಾಂದರೆ ಉಳಿಯೋದು 15,000 ಡ್ರೈವರ್ ಪೇಮೆಂಟ್ ಅಷ್ಟೇ ಉಳಿಯೋದು. ಓನರ್ ಕಮ್ ಡ್ರೈವರ್ ಉಳಿಸಿದ್ರೆ, ಡ್ರೈವರ್ ಹಾಕಿದ್ರೆ ಡ್ರೈವರ್ಗೆ ಸಾಲ್ಟೇಜ್ ಆಗುತ್ತೆ ದುಡ್ಡು, ಡ್ರೈವರ್ ಪೇಮೆಂಟ್ ಕೊಡೋಕ್ಕೆ. ಇಲ್ಲಾಂದರೆ ಗಾಡಿ ಖರ್ಚಿಗೆ ದುಡ್ಡಿರೋಲ್ಲ, ಸಾಲ ಮಾಡಿ ಮಾಡಬೇಕಾಗುತ್ತೆ. ನೋಡಿ, ಹೊಸ ಗಾಡಿ ಮಾಡೋರು ಮಾಡಿ ಯೋಚನೆ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಗಾಡಿ ಮಾಡ್ತೀನಿ ಅನ್ನೋರೆಲ್ಲ ನೋಡಲಿ, ಏನು ಉಳಿಯೋಲ್ಲ ನೋಡಿ ಮಾಡಿ ಗಾಡಿ ಮಾಡೋರು.